ಹಾಯ್ ಫ್ರೆಂಡ್ಸ್, ಮುದ್ದು ಸೊಸೆ ಸಂಚಿಕೆಯಲ್ಲಿ ಶುರುನಲ್ಲಿ ಶಿವರಾಮೇಗೌಡ ಈ ಗಲಾಟೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇದು ನನ್ನ ವಿರುದ್ಧ ಮಾಡಿರೋ ಷಡ್ಯಂತ್ರ ಸಾಹೇಬ್ರೆ ಅಂತ ಹೇಳ್ತಾನೆ. ನೀವು ಹೇಳೋದೆಲ್ಲ ನನಗೆ ಅರ್ಥ ಆಗುತ್ತೆ ಗೌಡ್ರೆ, ಆದರೆ ಇದನ್ನು ನಾನು ಹೈಕಮಾಂಡ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಹೇಳ್ತಾನೆ. ನಾಯಕರಿಗೆ ಏನಂತ ಉತ್ತರ ಕೊಡೋದು, ಏನು ಮಾಡೋದು, ಕೆಟ್ಟ ಇಮೇಜ್ ಬರುತ್ತೆ ಅಂತ ಹೇಳೋ ಅಷ್ಟರಲ್ಲಿ ಹೈಕಮಾಂಡಿಂದ ಕಾಲ್ ಸಹ ಬರುತ್ತೆ. ಫೋನ್ನಲ್ಲಿ ಹೇಳ್ತಾರೆ, ನಾಯಕರು ಈಗ ತಾನೇ ಸಭೆಗೆ ಬಂದ್ವಿ, ತುಂಬ ಜನ ಸೇರಿದ್ದಾರೆ, ಎಲ್ಲ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ, ಗೆಲುವಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಸುಳ್ಳು ಹೇಳಿ ಕಟ್ ಮಾಡ್ತಾರೆ. ಬಂದಿರೋ ಸಾಹೇಬ್ರು ಹೆಂಗಾದ್ರೂ ಮಾಡಿ ಜನನ ಸೇರಿಸಿ ನಾವು ಹೇಳಿರೋದು ಸುಳ್ಳು ಅಂತ ನಾಯಕರಿಗೆ ಗೊತ್ತಾಗೋದ್ರೊಳಗಡೆ ನೀವೇನಾದರೂ ಮಾಡಿ ಅಂತ ಹೇಳ್ತಾರೆ. ಇನ್ನು ವೇದಿಕೆ ಮೇಲೆ ಬಂದಿರೋ ಅತಿಥಿಗಳನ್ನ ಕೂರಿಸ್ತಾರೆ. ಈಶ್ವರಿ ಮತ್ತು ಈಶ್ವರಿ ಮಗ ಮಗಳು ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ. ಅಷ್ಟರಲ್ಲಿ ಭದ್ರಾ ಬಂದು, ಅತ್ತೆ ವಿನಂತಿ ನೀವು ಊರೊಳಗಡೆ ಹೋಗಿ ಕರೀರಿ, ಹೆಂಗಸರು ಕರೆದ್ರೆ ಬಂದೇ ಬರ್ತಾರೆ ಜನಗಳು ಅಂತ ಹೇಳ್ತಾನೆ. ಈಶ್ವರಿ ಎಲ್ಗೆ ಹೋಗ್ತಾ ಇದೆಯಾ ಸಾವಿತ್ರಿ ಅಂತ ಕೇಳ್ತಾರೆ. ಅದೇ ಅದಕ್ಕೆ ಜನ ಇಲ್ವಲ್ಲ, ಅದಕ್ಕೆ ಕರೆಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಭದ್ರಾ ಹೇಳಿದ್ನಲ್ಲ ಹೋಗ್ಬಿಟ್ಟು ಕರೀರಿ ಅಂತ, ಹೋಗ್ತಾ ಇದ್ದೀನಿ ಅದಕ್ಕೆ ಈಶ್ವರಿ ನಿನ್ಕೂಟೆ ನಾನು ಬರಲೇ ಅಂತ ಕೇಳ್ತಾಳೆ. ಅದಕ್ಕೆ ಸಾವಿತ್ರಿ, ಒಂದು ಕೆಲಸ ಮಾಡಿ, ಅದಕ್ಕೆ ನಾವು ಈ ಬೀದಿಗೆ ಹೋಗ್ತೀವಿ, ನೀವು ಆ ಬೀದಿಗೆ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಸರಿ ಕಣವ ಅಂತ ಅವ್ರನ್ನ ಕಳಿಸ್ತಾಳೆ. ಇನ್ನು ಈಶ್ವರಿ ಮಗಳು ನಾವೇ ಹೋಗ್ಬೇಕೆ ಅಂತ ಕೇಳ್ತಾಳೆ. ಅದಕ್ಕೆ ಈಶ್ವರಿ, ಹೋಗೋಂಗೆ ತೋರಿಸ್ಕೋಬೇಕು, ಜನ ಬಂದೇ ಇಲ್ಲ, ಸ್ಯಾನೆ ದುಃಖ ಆಗ್ತಿದೆ ಅಂತ ನಾವು ತೋರಿಸ್ಕೋಬೇಕು ಅಂತ ತನ್ನ ಮಗಳ ಹತ್ರ ಹೇಳ್ತಾಳೆ. ಈಶ್ವರಿ ಮಗಳು ಹೇಳ್ತಾಳೆ, ಅವರಿಬ್ರು ಹೋಗ್ತಾ ಇರೋದು ನೋಡಿದ್ರೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಂಗಿದೆ ಅಂತ ಹೇಳ್ತಾಳೆ. ಯಾರು ಬರಬಾರ್ದು ಅನ್ನೋ ಉದ್ದೇಶನೇ ಈಶ್ವರಿಗೆ. ಯಾಕೋ ನನಗೆ ವೇದಿಕೆ ಮೇಲೆ ಸರ್ಕಸ್ ನೋಡೋ ಹಂಗೆ ಕಾಣಿಸ್ತಾ ಇದೆ, ಇಲ್ಲೇ ಕುತ್ಕೊಂಡು ನೋಡೋಣ ಅಂತ ಹೇಳ್ತಾಳೆ. ಇನ್ನು ವಿನಂತಿ ಮತ್ತೆ ವಿನಂತಿ ಅವರ ಅಮ್ಮ ಊರಿನೊಳಗಡೆ ಹೋಗಿ ಜನಗಳನ್ನ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಸಭೆ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಅಂತ ಕೇಳ್ತಾರೆ. ಅದಕ್ಕೆ ಊರಿನ ಮಹಿಳೆ ಸೊಸೆನ ಮನೆಯಿಂದ ಹೊರಗಾಕಿ ಸೊಸೆ ಮನೆಯವ್ರನ್ನ ಹೊಡೆದಾಕಿ ಈಗ ಸಭೆ ಕರೆಯೋದಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾಳೆ. ಎಷ್ಟೇ ಕರೆದ್ರು ವಿನಂತಿ ಅವರಮ್ಮ ಬಾಕ್ಲನ್ನ ಹಾಕೊಂಡು ಮನೆ ಒಳಗಡೆ ಊರಿನ ಜನಗಳು ಹೋಗ್ಬಿಡ್ತಾರೆ. ಪ್ರತಿ ಮನೆ ಮುಂದೆನೂ ನಿಂತ್ಕೊಂಡು ಕೈ ಮುಗ್ದು ಕೇಳ್ಕೊಳ್ತಾರೆ. ಆದರೆ ಇವ್ರನ್ನ ಯಾರೂ ಸಹ ಕೇರೆ ಮಾಡೋದಿಲ್ಲ. ಭದ್ರಾ ಕಾರ್ಯಕರ್ತರಿಗೂ ಫೋನ್ ಮಾಡಿ ಕರಿತಿರ್ತಾನೆ, ಆದರೆ ಅವರು ಸಹ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕ್ವಾಟ್ಲೆ ಹತ್ರ ಹೇಳ್ತಾನೆ, ಕ್ವಾಟ್ಲೆ ಇದು ಕಾರ್ಯಕರ್ತರೇ ಬರಕ್ಕೆ ಒಪ್ಕೋತಾ ಇಲ್ಲ ಅಂತ ಹೇಳ್ತಾನೆ. ಏನಾದರೂ ಮಾಡಲೇಬೇಕು ಕ್ವಾಟ್ಲೆ, ಅಪ್ಪಯ್ಯನ ಇಷ್ಟು ವರ್ಷದ ಶ್ರಮ, ನನ್ನ ಕನಸು ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳೋ ಅಷ್ಟರಲ್ಲಿ ಗೋವಿಂದ ಸಭೆನ ಸ್ಟಾರ್ಟ್ ಮಾಡ್ತಾರೆ. ಮಾನ್ಯ ಮಂತ್ರಿಗಳು ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಇನ್ನು ವಿನಂತಿ ಮತ್ತೆ ವಿನಂತಿ ಮಗಳು ಊರಲ್ಲೆಲ್ಲ ಹೋಗಿ ಕೇಳ್ತಾನೆ ಇರ್ತಾರೆ, ಬನ್ನಿ ಸಭೆಗೆ ಅಂತ ಯಾರು ಸಹ ಅವರ ಮಾತನ್ನ ಕೇಳಿದ್ರು ಕೇಳದೇ ಇರೋ ರೀತಿನೇ ಕೂತಿರ್ತಾರೆ ಊರಿನವರು. ಇನ್ನು ಸಭೆ ಮೇಲೆ ಕೂತಿರೋರು ಸಹ ಮುಖ ಸಪ್ಪೆ ಮಾಡ್ಕೊಂಡು ಕೂತಿರ್ತಾರೆ, ಯಾರು ಇನ್ನು ಬಂದೇ ಇಲ್ಲ ಅಂತ ಮಂತ್ರಿಗಳು ಸಹ ಕೇಳ್ತಾರೆ ಏನಿದು ಅಂತ ಅದಕ್ಕೆ ಶಿವರಾಮೇಗೌಡ, ಜನನ್ ಕರ್ಸೋದಕ್ಕೆ ಏನೇನು ಪ್ರಯತ್ನ ಪಡಬೇಕೋ ಪಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ಹೊತ್ತು ಕಾಯ್ರಿ ಸಾಹೇಬ್ರೆ ಅಂತ ಹೇಳ್ತಾನೆ. ಶಿವರಾಮೇಗೌಡನ ಕಡೆಯವರು ಸಹ ಊರೊಳಗಡೆ ಹೋಗಿ ಎಲ್ಲರನ್ನೂ ಕರಿತಿರ್ತಾರೆ. ಬನ್ನಿ ಅಣ್ಣ ಸಭೆ ನಡೀತಾ ಇದೆ ಬನ್ನಿ ಅಂತ. ಅದಕ್ಕೆ ಊರಿನವ್ರನ್ನ ಬರಲ್ಲ, ಎಲ್ಲೂ ಹೋಗ್ರೋ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸುಳ್ಳು ನಂಬಿಟ್ಟು ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಒಳ್ಳೇದಲ್ಲ ಕಣಣ ಅಂತ ಶಿವರಾಮೇಗೌಡನ ಕಡೆಯವರು ಊರಿನ ಜನಕ್ಕೆ ಹೇಳ್ತಾರೆ. ಇನ್ನು ಈಶ್ವರಿ ಸಾವಿತ್ರಿ ಬಂದು ಕುತ್ಕೊಂಡ ತಕ್ಷಣ ಕೇಳ್ತಾರೆ, ಸಾವಿತ್ರಿ ಏನಾಯ್ತವ ಅಂತ ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ನಮ್ಮನ್ನ ಮುಖಕ್ಕೆ ಉಗಿದ್ಬಿಟ್ಟು ಕಳಿಸ್ಬಿಟ್ರು. ಇನ್ನು ಬಂದಿರೋ ಅತಿಥಿಗಳು ಕಾದು ಕಾದು ಸಾಕಾಯ್ತು, ಕಾಗೆಗೆ ಕಾಳು ಸಿಗ್ಲಿಲ್ಲ ಅನ್ನೋ ಹಾಗೆ ಜನಗಳು ಸಹ ಸಭೆಗೆ ಬರ್ಲಿಲ್ಲ, ಬರೋ ಲಕ್ಷಣನೂ ಸಹ ಕಾಣಿಸ್ತಾ ಇಲ್ಲ, ಏನ್ ಮಾಡೋಣ ಅಂತೀರಾ ಅಂತ ಶಿವರಾಮೇಗೌಡನ ಹತ್ರ ಕೇಳ್ತಾರೆ. ಗೋವಿಂದ ಹೇಳ್ತಾನೆ, ಅದಕ್ಕೆ ಸಾಹೇಬ್ರೆ ನಾವೆಲ್ಲಾ ರೀತಿಯಿಂದನೂ ಪ್ರಯತ್ನ ಮಾಡ್ತಿದೀವಿ, ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಂದಿರೋ ಅತಿಥಿ ಹೇಳ್ತಾರೆ ಕೋಪದಲ್ಲಿ, ಅದು ನಮ್ ಪ್ರಾಬ್ಲಮ್ ಅಲ್ಲ ಕಣ್ರಿ ಗೋವಿಂದು ಅತಿಥಿಗಳಿಗೆ ಭಾಷಣ ಸ್ಟಾರ್ಟ್ ಮಾಡಕ್ಕೆ ಹೇಳ್ತಾನೆ. ಆದ್ರೆ ಅತಿಥಿ ಒಪ್ಪೋದಿಲ್ಲ, ಚೇರ್ಗೆ ಭಾಷಣ ಮಾಡ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಗೋವಿಂದ, ನೀವು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಜನಗಳು ಮೆಚ್ಚಿ ಆದ್ರೂ ಬರ್ಬೋದು ಅಲ್ವಾ ಅಂತ ಹೇಳ್ತಾನೆ. ಗೋವಿಂದ ಮೈಕಲ್ಲಿ ಹೇಳ್ತಿರ್ತಾನೆ, ಮತ ಬಾಂಧವರೇ, ನಾಯಕರು ಮತ್ತು ಮಾತನಾಡಲಿದ್ದಾರೆ ಅಂತ ಶುರು ಮಾಡ್ತಾರೆ.
ವೇದಿಕೆ ಮುಂದೆ ಜನ ಇಲ್ಲ ಅಂತ ಹೇಳಿದ್ರು ಸಹ ಮಂತ್ರಿಗಳು ವೇದಿಕೆ ಮುಂದೆ ಕೂತಿರುವ ಎಲ್ಲ ಜನರಿಗೆ ನಮಸ್ಕಾರ ಅಂತ ಹೇಳಿ ಭಾಷಣನೂ ಸಹ ಸ್ಟಾರ್ಟ್ ಮಾಡ್ತಾರೆ. ಆದರೆ ಊರಿನ ಜನದಲ್ಲಿ ಒಬ್ಬರೂ ಸಹ ಅಲ್ಲಿ ಬಂದು ಕೂತಿರೋದಿಲ್ಲ. ಸ್ವಲ್ಪ ಹೊತ್ತು ವೇದಿಕೆ ಮೇಲೆ ಮಾತಾಡಿ ನಾಯಕರು ಸಹ ಹೋಗಿ ಕೂತ್ಕೊಳ್ತಾರೆ. ಮಂತ್ರಿಗಳು ಭಾಷಣ ಮಾಡಿ ವೇದಿಕೆ ಮೇಲೆ ವಾಪಸ್ ಹೋಗಿ ಕೂತ್ಕೊಳ್ತಾರೆ. ಆದರೂ ಸಹ ಒಬ್ಬರು ಬಂದಿರಲ್ಲ. ಅದಕ್ಕೆ ಕೋಪದಲ್ಲಿ ಮಂತ್ರಿಗಳು ಬರ್ತಾರೆ, ಭಾಷಣ ಮಾಡ್ತಾರೆ ಅಂದರೂ ಸಹ ಜನ ಒಬ್ಬರು ಬಂದಿಲ್ಲ ಅಂದರೆ ನಿಮ್ಮ ಮೇಲೆ ಎಷ್ಟು ಕೋಪ ಇದೆ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ನಾಯಕರು ಮಂತ್ರಿಗಳು ಅಲ್ಲಿಂದ ಆ ಜಾಗದಿಂದ ಹೊರಡೋಕ್ಕೂ ಸಹ ತಯಾರಿ ಮಾಡ್ಕೊಳ್ತಾರೆ. ಮಂತ್ರಿಗಳು ಹೊರಡೋದಕ್ಕೆ ಸಿದ್ಧ ಆಗಿರ್ತಾರೆ. ಅಷ್ಟರಲ್ಲಿ ಮೈಕಲ್ಲಿ ಸೌಂಡ್ ಬರುತ್ತೆ. ಅದು ವಿದ್ಯನ ವಾಯ್ಸ್. ಏನಂತ ಹೇಳಿದ್ರೆ, ಕೇಳಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು ಮಂತ್ರಿಗಳು ಹೊರಡೋದಕ್ಕೆ ಅಂತ ಸಿದ್ಧರಾಗ್ತಾರೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬರ್ತಾಳೆ. ಮೈಕಲ್ಲಿ ಎಲ್ಲ ಸೌಂಡ್ ಆಗ್ತಾ ಇರುತ್ತೆ. ವಿದ್ಯಾ ಹಾಡು ಹೇಳ್ಕೊಂಡು ಬರ್ತಿರ್ತಾಳೆ. ನೋಡಿದ್ದು ಸುಳ್ಳಾಗಬಹುದು ಅಂತ ಹೇಳಿ ಹಾಡನ್ನ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಎಲ್ಲರೂ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಎಲ್ಲಿ ಏನು ಸೌಂಡ್ ಬರ್ತಾ ಇದೆ, ಯಾರು ಬಂದಿದ್ದಾರೆ ಅಂತ ಹೇಳಿ ನೋಡ್ತಿರ್ತಾರೆ. ಅಷ್ಟರಲ್ಲಿ ಮೈಕ್ ಇಟ್ಕೊಂಡು ವಿದ್ಯಾ ಸ್ಟೇಜ್ ಮೇಲೆ ಬರ್ತಾಳೆ. ಅವಳು ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ಲರೂ ಗಾಬರಿಯಿಂದ ಬೇಜಾರಿಂದ ಮುಖ ನೋಡ್ಕೊಳ್ತಾ ಇರ್ತಾರೆ. ಕ್ವಾಟ್ಲೇನು ಖುಷಿಯಿಂದ ಅಣ್ತಮ್ಮ ಅತ್ಕೆಮ್ಮ ಬಂದರು, ಬಿಡು ಅಣ್ತಮ್ಮ ಅತ್ಕೆಮ್ಮ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ ಭದ್ರನ ಹತ್ರ ಹೇಳ್ತಾರೆ. ಆದರೆ ಭದ್ರ ಮಾತ್ರ ಮುಖದಲ್ಲಿ ಕೋಪನ ಇಟ್ಕೊಂಡಿರ್ತಾನೆ. ಈಶ್ವರಿನೂ ಸಹ ಕೋಪದಲ್ಲೇ ವಿದ್ಯಾನ ನೋಡ್ತಾ ಇರ್ತಾಳೆ. ಇನ್ನು ವಿದ್ಯಾ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಹಾಡನ್ನು ನೀವೆಲ್ಲರೂ ಕೇಳಿದ್ದೀರಿ ಅಲ್ವಾ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಂತ. ಇದನ್ನು ಮುಂಚೆನೇ ನಾವು ಅರ್ಥ ಮಾಡ್ಕೊಬಿಟ್ರೆ ಈ ಆಪಾದನೆ ಎಲ್ಲ ಬರೋದೇ ಇಲ್ಲ ಅಲ್ವಾ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಊರಿನ ಜನಗಳೆಲ್ಲ ಶಿವರಾಮೇಗೌಡನ ಸೊಸೆ ವಿದ್ಯಾ ಬಂದಿದ್ದಾರೆ, ಏನು ಮಾತಾಡ್ತಿರ್ಬೋದು ನೋಡೋಣ ನಡೀರಿ ಅಂತ ಹೇಳಿ ಈ ಊರಿನ ಜನಗಳು ಒಬ್ರೊಬ್ಬರಾಗಿ ಎಲ್ಲರೂ ಸಹ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ಕೂತಿರೋರು ಸಹ ಊರಿನ ಜನಗಳು ಎಲ್ಲರೂ ಸಹ ಸಭೆ ನಡೆಯುವಂಥ ಜಾಗಕ್ಕೆ ಹೊರಡ್ತಾರೆ. ಬೇಗ ಬಂದು ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಂತ್ರಿಗಳು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿ ವಿದ್ಯನ್ಗೆ ಕೇಳ್ತಾರೆ. ನಾಯಕರು ಹೇಳ್ತಾರೆ, ಇವರು ಶಿವರಾಮೇಗೌಡರು ಸೊಸೆ ಸಾಹೇಬ್ರೆ ಅಂತ ಹೇಳ್ತಾರೆ. ಯಾರ ಅನುಮತಿನೂ ಇಲ್ಲದೆ ಇರೋ ಹಾಗೆ ವೇದಿಕೆ ಮೇಲೆ ಬಂದಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಬಂದಿದ್ದ ತಡ ಆಯ್ತೇನೋ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅಂದ ಹಾಗೆ ನಾನು ಹೇಳಿದ್ದು ಇದು ಹಾಡಿನ ಸಾಲು ಆಗಿರಬಹುದು, ಆದರೆ ಯಾರೂ ಸಹ ಇದನ್ನು ಫಾಲೋ ಮಾಡೋದಿಲ್ಲ. ಸುಳ್ಳಿಗೆ ರೆಕ್ಕೆ ಪುಕ್ಕ ಎಲ್ಲನೂ ಸಹ ಇರುತ್ತೆ ಅಂತ ಈಶ್ವರಿ ಮುಖನೇ ನೋಡಿಕೊಂಡು ವಿದ್ಯಾ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಸತ್ಯಕ್ಕೆ ಹಂಗಲ್ಲ, ಒಂದೇ ಮುಖ ಒಂದೇ ನಾಲ್ಗೆ. ಅದಕ್ಕೇ ಸತ್ಯಾವಸಿ ಈಚೆ ಬರೋದಕ್ಕೆ ಟೈಮ್ ಸಹ ತಗೊಳುತ್ತೆ. ಅದೇ ಸುಳ್ಳು ಅನ್ನೋದಿರುತ್ತಲ್ಲ, ಅದು ಇಡೀ ಊರನ್ನ ಸುತ್ತಿ ಎಲ್ಲರ ಮನಸ್ಸುಗಳನ್ನು ಹಾಳು ಮಾಡಿಬಿಡುತ್ತೆ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ವಿನಂತಿಯವ್ರ ಅಮ್ಮ ಆಗಿರ್ಬೋದು ಎಲ್ಲರ ಮುಖದಲ್ಲೂ ಭಯ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗೋವಿಂದ ಹೇಳ್ತಾರೆ, ದೊಡ್ಡವ್ರ ಮುಂದೆ ಏನಿದು ಅಧಿಂಕ ಪ್ರಸಂಗತನ ಅಂತ ಹೇಳಿ. ಅದಕ್ಕೆ ಭದ್ರನ ತಂಗಿ ಹಿಂಗೆ ಬಂದಿರೋ ಕಳಂಕ ಹೋಗಬೇಕು ಅಂದರೆ ಈಗ ವಿದ್ಯಾ ಮಾತಾಡಲೇಬೇಕು ಚಿಕ್ಕಪ್ಪ ಅಂತ ಹೇಳ್ತಾಳೆ. ಇನ್ನು ವಿದ್ಯಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವತ್ತಿದ್ರೂ ಸತ್ಯಮೇವ ಜಯತೆನೇ ಹೊತ್ತು ಸುಳ್ಳು ಜಯಿಸಿದ್ದು ಇತಿಹಾಸದಲ್ಲೇ ಇಲ್ಲ, ಯಾವತ್ತಿದ್ದು ಧರ್ಮನೇ ಗೆಲ್ಲೇಬೇಕು. ವಿದ್ಯಾ ಹೇಳ್ತಾಳೆ, ನಮ್ಮ ಮಾವಯ್ಯ ಏನು ಅಂತ ಹೇಳಿ ನಿಮ್ಗಳಿಗೆ ಗೊತ್ತು, ಅವರು ಅಂಥ ಸ್ಥಾನನ ನಿಮ್ಮ ಮನಸ್ಸಲ್ಲಿ ಪಡೆದಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಊರಿನ ಜನಗಳೆಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ಸಭೆಯ ಮೇಲೆ ಕೂತಿರೋ ಅಂಥ ನಾಯಕರಿಗಾಗಲಿ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಆದರೆ ಈಶ್ವರಿಗೆ ಕೋಪ ಅಂತೂ ಇನ್ನೂ ಜಾಸ್ತಿನೇ ಆಗುತ್ತೆ. ನಮ್ಮ ಮಾವಯ್ಯ ಈ ಎಲೆಕ್ಷನಲ್ಲಿ ನಿಂತ್ಕೊಂಡಿರೋದು ನಿಮ್ಮಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮಾತ್ರ, ದುಡ್ಡು ಮಾಡಬೇಕು ಅಂತ ಆದರೂ ಆಗಲಿ ಬೇರೆ ಒಂದು ವಿಷಯಕ್ಕಾದರೂ ಆಗಲಿ ಅವರು ಎಲೆಕ್ಷನ್ಗೆ ನಿಂತ್ಕೊಂಡಿಲ್ಲ. ನಿಮ್ಮ ಜನಗಳಿಗೆ ಸೇವೆ ಮಾಡಬೇಕು, ನಿಮಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಅಂಥವ್ರಿಗೆ ನೀವು ಹಿಂಗೆಲ್ಲ ಮಾಡಿದ್ರೆ ಹೇಗೆ? ನೀವೆಲ್ಲರೂ ಬಲವಂತ ಮಾಡಿದ್ರಿ ಅಂತ ಅವರು ಎಲೆಕ್ಷನ್ಗೆ ನಿಂತ್ಕೊಂಡಿರೋದು. ಅವ್ರ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅದೆಂಗೆ ನೀವೆಲ್ಲ ನಂಬಿಟ್ರಿ? ನಮ್ಮ ಮಾವ ಹಿಂಗೆ 4 ಜನಕ್ಕೆ ಸಹಾಯ ಮಾಡಿ ಗೊತ್ತೇ ಹೊರತು ಅನ್ಯಾಯ ಮಾಡಿ ಅಲ್ಲ.
ಕಾಲದಿಂದಲೂ ಕುತಂತ್ರಿಗಳು ಇದ್ದೇ ಇರ್ತಾರೆ. ಅಂಥವ್ರ ಕೆಲ್ಸನೇ ಅಪಪ್ರಚಾರ ಮಾಡೋದು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವತ್ತು ಅವ್ರ ಉದ್ದೇಶ ಈಡೇರಲ್ಲ ಅಂತ ಹೇಳಿ ಅಂತ ಈಶ್ವರಿ ಮುಖ ನೋಡ್ಕೊಂಡು ವಿದ್ಯಾ ಮಾತಾಡ್ತಿರ್ತಾಳೆ. ನಮ್ಮ ಮಾವಯ್ಯ ಅರಮನೆಲಿದ್ದವರು, ನಾವು ಗುಡಿಸ್ಲಲ್ಲಿ ಬದುಕಿದವರು. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಇಲ್ಲ. ಅಂಥವ್ರು ನಮ್ಮ ಹಟ್ಟಿ ಹತ್ರ ಬಂದು 1 ರೂಪಾಯಿನೂ ಖರ್ಚು ಮಾಡಿಸ್ದೇ ಇದ್ದಂಗೆ ಅವ್ರ ಮನೆ ಸೊಸೆ ಮಾಡ್ಕೊಂಡ್ರು. ಅಂಥವ್ರು ನಮ್ಮ ಹಟ್ಟಿ ಮೇಲೆ ಹಲ್ಲೆ ಮಾಡ್ತಾರ? ನೀವೇ ಹೇಳಿ. ಯಾವತ್ತಾದರೂ ಬೇಲಿನೇ ಎದ್ದು ಹೊಲನ ಬೇಯ್ದಿದ್ದು ನೋಡಿದ್ದೀರಾ? ನಮ್ಮ ಮಾವಯ್ಯ ನಮಗೆ ಕೇಡು ಬಯಸ್ತಾರ? ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಮ್ಮನ ಜೀವನಕ್ಕೆ ದಾರಿ ಆಗಲಿ ಅಂತ ಹೇಳಿ ಮಾಡಿಕೊಟ್ಟಿದ್ದಂಥ ಹೋಟೆಲ್ನ ಅವರೇ ಓಡಿಸ್ತಾರ? ಅವರೇ ಮಾಡಿಕೊಟ್ಟಿರೋ ಹೋಟೆಲ್ನ ಅವರೇ ಓಡಿಸ್ತಾರ? ಒಂದ್ಸಲ ಯೋಚನೆ ಮಾಡಿ ಅಂತ ಜನಗಳಿಗೆ ಕೇಳ್ತಾಳೆ ವಿದ್ಯಾ. ಇಷ್ಟೊತ್ತು ಶಿವರಾಮೇಗೌಡ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು ಸೈಲೆಂಟಾಗಿ ಕೇಳ್ತಾನೆ ಇರ್ತಾರೆ. ಜನಗಳಂತೂ ಬಂದು ಸಭೆಯಲ್ಲಿ ಕೂರ್ತಾನೆ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತು ಗಲಾಟೆ ಮಾಡಿದವ್ರನ್ನ ಓಡಿಸಿದ್ದು ಶಿವರಾಮೇಗೌಡನ ಮಗ, ಅಂದರೆ ನನ್ನ ಗಂಡ ಭದ್ರೇಗೌಡರು ಅಂತ ಜೋರಾಗಿ ಹೇಳ್ತಾಳೆ. ಎಂಡ್ರ ಮನೆ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಅವತ್ತು ಗಲಾಟೆ ಮಾಡ್ತಿರೋ ಅಂಥ ಜನಗಳಿಗೆ ತೋರಿಸಿದ್ರು ನನ್ನ ಗಂಡ. ಅಲ್ಲ, ಅವರೇ ಹಲ್ಲೆ ಮಾಡಿಸಿ ಅವರೇ ಕಾಪಾಡೋದನ್ನ ನೀವೆಲ್ಲಾದರೂ ನೋಡಿದ್ದೀರಾ ಅಂತ ಕೇಳಿದಕ್ಕೆ ಅಲ್ಲಿನ ಊರಿನ ಜನ ಇಲ್ಲ ಗೌಡ್ತಿ ಅಂತ ಹೇಳ್ತಾರೆ. ಬಂದಿರೋಂಥ ಮಂತ್ರಿಗಳು ಸಹ ಹೌದಲ್ವಾ ಪುಟ್ಟರಾಜು, ಈ ಹುಡುಗಿ ಹೇಳ್ತಿರೋದು ಸಹ ಸರಿನೇ ಇದೆ ಅಲ್ವಾ, ನಾವು ಒಂದ್ಸಲ ಯೋಚನೆ ಮಾಡಬೇಕಾದ್ದೆ ಅಂತ ಹೇಳ್ತಾರೆ. ಕ್ವಾಟ್ಲೆನೂ ಸಹ ಖುಷಿಯಿಂದನೇ ಇರ್ತಾನೆ. ಅವನು ಹೇಳ್ತಾನೆ, ಕ್ವಾಟ್ಲೆ ಅಣ್ತಮ್ಮ ನಾನು ಹೇಳಿಲ್ವಾ ಅಣ್ತಮ್ಮ, ಅದಕ್ಕೆಮ್ಮ ಬಂದಮೇಲೆ ಎಲ್ಲರೂ ಸಹ ಸರಿ ಮಾಡ್ತಾರೆ ಅಂತ ಹೇಳಿ ನೋಡು ಮಾಡೇ ಬಿಟ್ರು ಅಂತ ಹೇಳಿ ಭದ್ರನ್ಗೆ ಕ್ವಾಟ್ಲೆ ಹೇಳ್ತಾನೆ. ನನ್ನನ್ನೆಲ್ಲ ಸೇರಿಸೇ ಬಿಟ್ರು ನೋಡು ಅಣ್ತಮ್ಮ ಅಂತ ಹೇಳಿ ಕ್ವಾಟ್ಲೆ ತುಂಬ ಖುಷಿಯಾಗಿರ್ತಾನೆ. ಭದ್ರನ್ ಮುಖದಲ್ಲೂ ಈಗ ನಗು ಕಾಣಿಸ್ತಾ ಇದೆ. ನೋಡಿ, ನೀವೆಲ್ಲ ನಮ್ಮ ಮಾವ ಆಗಿರ್ಬೋದು, ನನ್ನ ಗಂಡನಾಗಿರ್ಬೋದು ನೋಡಿದ್ರೆ ಕೈ ಮುಗಿತೀರಾ. ನಮ್ಮ ಚಿಕ್ಕ ಮಾವ ಆಗಿರ್ಬೋದು, ಅವರು ಕಷ್ಟಕ್ಕಾಗ್ತಾರೆ ಅಂತ ಹೇಳಿ ನಂಬ್ತೀರಾ. ಆದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಒಂದ್ಸಲ ಪರಿಶೀಲಿಸಬೇಕಲ್ವಾ ಅಂತ ಹೇಳಿ ವಿದ್ಯಾ ಕೇಳ್ತಾಳೆ ಊರಿನ ಜನಗಳಿಗೆ. ನಮ್ಮ ಮಾವಂದು ಕೊಡೋ ಕೈಯೇ ಹೊರತು ಕಿತ್ಕೊಳ್ಳೋ ಕೈ ಅಲ್ಲ ಅಂದ ತಕ್ಷಣ ಶಿವರಾಮೇಗೌಡ ಮುಖ ಬಾಡೋಗ್ಬಿಡುತ್ತೆ. ಸಾವಿರಾರು ಕುಟುಂಬಕ್ಕೆ ನೆರಳಾಗಿರೋ ಅವರು ಕೊಡೋ ಕೈಯೋ ಹೊರತು ಕಿತ್ಕೊಳ್ಳೋ ಕೈ ಅವ್ರದ್ದಲ್ಲ. ಸ್ವಂತ ಬೀಗರೋ ಮನೆ ನೆರಳನ್ನ ಕಿತ್ಕೊಂಡ್ರು ಅಂತ ಹೇಳಿದ್ರೆ ಹೇಗೆ ನಂಬಕ್ಕೆ ಸಾಧ್ಯ? ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರೇ ನಮ್ಮ ಮಾವಯ್ಯ. ಅವರು ಯಾವತ್ತೂ ಸಹ ಅನ್ಯಾಯ ಮಾಡೋದಿಲ್ಲ. ಅವ್ರ ಹೆಸರಲ್ಲೇ ಶಿವ ರಾಮ ಇಬ್ಬರು ಅವರೇ. ಅವ್ರಿಗೆ ಶಿವನಷ್ಟೇ ಕೋಪ, ರಾಮನಷ್ಟೇ ತಾಳ್ಮೆನೂ ಇದೆ. ಅವರು ಅನ್ಯಾಯನ ಸಹಿಸೋದಿಲ್ಲ, ಆದರೆ ಇನ್ನೊಬ್ರಿಗೆ ಯಾವತ್ತೂ ಅನ್ಯಾಯ ಮಾಡೋದೇ ಇಲ್ಲ. ಈಗಲೂ ನಿಮ್ಮೆಲ್ರಿಗೂ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ವಾ ಅಂತ ಹೇಳಿ ಭವಾನಿ ಅಕ್ಕ ಅಂತ ಕೂಗ್ತಾಳೆ ಅಕ್ಕನ್ನ. ನೋಡಿ ಇದನ್ನು ಎಲ್ರೂ ಅಂತ ಫೈಟಿಂಗ್ ಆಗಿರೋ ಅಂಥ ವಿಡಿಯೋನ, ಭದ್ರ ಕಾಪಾಡಿರೋ ಅಂಥ ವಿಡಿಯೋನ ತೋರಿಸ್ತಾ ಹೋಗ್ತಾಳೆ. ಎಲ್ಲರೂ ಸಹ ನೋಡ್ತಾರೆ. ಶಿವರಾಮೇಗೌಡನ ತಂಗಿ ಮುಖದಲ್ಲಿ ಫುಲ್ ಭಯ ಅಂತೂ ಸ್ಟಾರ್ಟ್ ಆಗಿದೆ. ಭವಾನಿ ಅಕ್ಕ, ಈ ವಿಡಿಯೋನ ಊರಿನ ಗ್ರೂಪ್ಗೆ ಹಾಕಿ ಅಂತ ಹೇಳಿ ಭವಾನಿ ಅಕ್ಕಂಗೆ ವಿದ್ಯಾ ಹೇಳ್ತಾಳೆ. ಎಲ್ಲರ ಫೋನ್ಗೂ ಸಹ ಮೆಸೇಜ್ ಹೋಗುತ್ತೆ. ವಿದ್ಯಾನು ಹೇಳ್ತಾಳೆ, ಈಗ ನಿಮ್ಮೆಲ್ಲರೂ ಫೋನ್ಗೆ ಮೆಸೇಜ್ ಬಂದಿದೆ ನೋಡಿ ವಿಡಿಯೋ ನೋಡಿದ ಮೇಲೆ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾಳೆ ವಿದ್ಯಾ. ಊರಿನ ಜನಗಳು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋವಿಂದನೂ ಸಹ ವಿಡಿಯೋನ ಮಿನಿಸ್ಟ್ರಿಗೆ, ನಾಯಕರಿಗೆ ಎಲ್ರಿಗೂ ತೋರಿಸ್ತಾ ಹೋಗ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.